ಸೊ ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್, ವೆಲ್ಕಮ್ ಟು ಪ್ರಿನ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಗುರು, ನಾನು ನಿನ್ನೆ ಜಸ್ಟ್ ಹೇಳಿದಷ್ಟೇ, ವರ್ತೂರ್ ಸಂತೋಷ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂದ್ಬಿಟ್ಟು. ಸೊ ತುಂಬ ಜನ ಕಮೆಂಟ್ ಹಾಕಿದ್ದೀರ ವರ್ತೂರ್ ಸಂತೋಷ್ ಜಯಹಳ್ಳಿಕಾರ ಅಂತೆಲ್ಲ. ದೇವರ ಹೇಳ್ತಿದ್ದು ತುಂಬಾ ಖುಷಿ ಆಯಿತು ಗೈಸ್ ನಂಗೆ, ಓಕೆನಾ. ತುಂಬಾ ಖುಷಿ ಆಯಿತು. ಸೊ ಇಷ್ಟೊಂದು ಜನ ಸಪೋರ್ಟರ್ಸ್ ಇದ್ದೀರಾ ವರ್ತೂರ್ ಸಂತೋಷ್ ಅವ್ರಿಗೆ ಅಂತ. ಸೊ ಮಾಡಿ ಗುರು, ಸಪೋರ್ಟ್ ಮಾಡಿ, ಹಳ್ಳಿಕಾರ್ ಗೆದ್ಕೊಂಬರಲಿ ಆಚೆಗೆ. ಸೊ ಅದನ್ನ ಬಿಟ್ಬಿಟ್ಟು, ಸೊ ಮೊನ್ನೆಲ್ಲ ವೀಡಿಯೋಸಲ್ಲಿ ಕಮೆಂಟ್ ನೋಡ್ತಾ ಇದೆ, ಬ್ರೋ ಕ್ಯಾಂಕರ್ ಅನ್ನೋದು ಒಂದು ಡಿಸೀಸ್ ನಮಗೆ ಪದೇ ಪದೇ ಬರ್ತಾ ಇದೆ. ಸೊ ಇದಕ್ಕೆ ಏನು ಸೊಲ್ಯೂಷನ್, ನಾವು ಯಾವ ರೀತಿ ಮೆಡಿಸನ್ ಮಾಡ್ಕೊಬೇಕು, ಸೊ ಅದ್ರದ್ದೊಂದು ಡೀಟೇಲ್ಸ್ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ನಾನು ಕ್ಯಾಂಕರ್ದು ಮೆಡಿಸನ್ ಕೂಡ ಹೇಳ್ತೀನಿ ನಿಮಗೆ. ಹಾಗೆ ಕ್ಯಾಂಕರ್ ಯಾವ ರೀತಿ ನಿಮಗೆ ನಿಮ್ಮ ಪಾರಿವಾಳಗಳಲ್ಲಿ ಅಟ್ಯಾಕ್ ಆಗುತ್ತೆ, ಸೊ ಅದು ಬಂದರೆ ಏನೇನು ಅಕ್ಕಿಗಳು ಬದುಕೋ ಚಾನ್ಸಸ್ ಇರುತ್ತಾ ಅಥವಾ ಸಾಯುತ್ತಾ, ಏನೇನು ಎಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಎಂದವರೆಗೂ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ವೀಡಿಯೋಸ್ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಸೊ ಕ್ಯಾಂಕರ್ ಅನ್ನೋಂಥದ್ದು ಮೊದಲನೇದಾಗಿ ನಿಮಗೆ ಈ ಚಿಕ್ಕ ಪಟ್ಟಗಳು, 0 ಕಳ್ಳಿ ಪಟ್ಟಗಳಾಗಿರ್ಬೋದು, 1ನೇ ಕಳ್ಳಿ ಪಟ್ಟಗಳಾಗಿರ್ಬೋದು, ಅಂಥ ಪಟ್ಟಗಳಲ್ಲಿ ನಿಮಗೆ ತುಂಬ ಕಾಣಿಸೋಕ್ಕೆ ಸಿಗುತ್ತೆ. ಹೆಂಗೆ ಸಿಗುತ್ತೆ ಸೊ ಅದೆಲ್ಲ ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಏನು ಅಂತಂದರೆ ಕ್ಯಾಂಕರ್ ಅನ್ನೋಂಥದ್ದು ಒಂದು ಪಾರ್ಟಿಕಲ್ಲು ನಮ್ಮ ಪಾರಿವಾಳ ಬಾಯಿಗಳಲ್ಲಿ ಕೂತ್ಕೊಳ್ಳೋಂಥದ್ದು. ಸೊ ಎಕ್ಸಾಂಪಲ್ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಓಕೆನಾ, ಈ ಪಾರಿವಾಳ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಈ ಪಾರಿವಾಳದಲ್ಲಿ ಕ್ಯಾಂಕರ್ ಇದೆ. ಸೊ ಕ್ಯಾಂಕರ್ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ, ವೆಯ್ಟ್ ಮಾಡಿ. ಸೊ ಇದ್ರ ಬಾಯಲ್ಲಿ ನೋಡ್ಬೋದು ನೀವು. ಸೊ ಇದು ಬಾಯಲ್ಲಿ ಸೈಡಲ್ಲೆಲ್ಲ ಆಗಿದೆ ಅಲ್ವಾ. ಸೊ ಒಂದು ನಿಮಿಷ ನೋಡಿ. ಸೊ ಇದೆಲ್ಲ ಏನಂತೀವಿ ಅಂದರೆ ಇದೆಲ್ಲ ಕ್ಯಾಂಕರ್ ಓಕೆನಾ. ಸೊ ಇದು ಆಲ್ರೆಡಿ ಇವಾಗ ಕ್ಯೂರ್ ಆಗೋ ಸ್ಟೇಜಿಗೆ ಬಂದೈತೆ. ಸೊ ಇವಾಗ ಇಷ್ಟು ಚಿಕ್ಕ ಪಟ್ಟಗೆ ಅದು ಹೆಂಗೆ ಕ್ಯಾಂಕರ್ ಬಂತು ಅನ್ನೋದನ್ನ ನಾವು ಸ್ವಲ್ಪ ನೋಡೋಣ. ಸೊ ಇಂಥ ಪಟ್ಟಗಳೆಲ್ಲ ಏನಿರ್ತವೆ ಅಂತಂದರೆ, ಸೊ ಮದರ್ ಅಥವಾ ಫಾದರ್ ಫೀಡಿಂಗಲ್ಲಿ ಇರ್ತವೆ. ಸೊ ಕ್ಯಾಂಕರ್ ಅನ್ನೋ ಸಿಂಟಮ್ಸು ದೊಡ್ಡಕ್ಕಿಗಳಲ್ಲಿ ಒಂದು ಚಿಕ್ಕ ಮಟ್ಟಿಗಿದ್ರೇನು ಅದು ಚಿಕ್ಕ ಪಟ್ಟಗಳಿಗೆ, ಆದರೆ ಚಿಕ್ಸ್ಗಳಿಗೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಏನಾಗುತ್ತೆ ಅಂತಂದರೆ ಏನಂತಾರಲ್ಲ, ಪ್ರಭಾವ ಬೀಳುತ್ತೆ. ಓಕೆನಾ, ಚಿಕ್ಕ ಪಟ್ಟಗಳ ಮೇಲೆ ಜಾಸ್ತಿ ಪ್ರಭಾವ ಬೀಳುತ್ತೆ. ಯಾಕಂತಂದರೆ ಅದು ಹ್ಯುಮಿನಿಟಿ ಪವರ್ ಅಂತ ಏನು ಅಂತಾರಲ್ವ, ಸೊ ಅದು ತುಂಬ ಕಮ್ಮಿ ಇರ್ತೈತೆ. ಓಕೆನಾ, ಚಿಕ್ಕ ಪಟ್ಟಗಳಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಸೊಳ್ಳೆ ಕಚ್ಚಿದ್ರೂ ಕೂಡ ತರ್ಕೊಳ್ಳಲ್ಲ, ಚಿಕನ್ ಪಾಕ್ಸ್ ಕೂಡ ಆಗೋ ಚಾನ್ಸಸ್ ಅದರಿಂದನೇ ಇರೋದು. ಸೊ ಇವಾಗ ಗೊತ್ತಾಯ್ತು ನಿಮ್ಗೆ ಅನ್ಕೊತೀನಿ. ಸೊ ಇದಕ್ಕೆ ಹೆಂಗೆ ಬರುತ್ತೆ ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ರೀತಿ ಪಾರಿವಾಳಗಳು ಬಾಯಿಂದ ಫೀಡ್ ಮಾಡೋದು. ಓಕೆನಾ, ತಮ್ಮ ಮರಿಗಳಿಗೆ ಬಾಯಿಂದನೇ ಫೀಡ್ ಮಾಡೋದು. ಸೊ ನಾನು ಏನಕ್ಕೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಫಸ್ಟಿಂದ 8 ಗಂಟೆ ಗೊತ್ತಾಗಲಿ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಸೊ ಆವಾಗ ನೀವೇ ಅವಾಯ್ಡ್ ಮಾಡ್ಕೊಬೋದು ಅಲ್ವಾ. ಸೊ ಹೆಂಗೆ ಅಂತಂದರೆ ಬಾಯಿಂದ ಫೀಡ್ ಮಾಡ್ತವೆ. ಸೊ ನೀವು ಜೊತೆ ಹಾಕ್ಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಹಾಕಿ, ಜೊತೆ ಆದಮೇಲೆನೂ ಅಷ್ಟೇ ನೋಡ್ಕೊಳ್ಳಿ ಸ್ವಲ್ಪ. ಯಾಕಂತಂದರೆ ಅವಾಗ ಚೆಕ್ ಮಾಡ್ಕೊತಾ ಇದ್ರೆ ಪಾರಿವಾಳಗಳ ಹೆಲ್ತ್ ಆಗಿರ್ಬೋದು, ಅವು ಹೆಂಗಿದ್ದಾವೆ ಅಂತ ಚೆಕ್ ಮಾಡ್ಕೊತಿದ್ರೆ ಯಾವುದೇ ರೀತಿ ಈ ಥರ ರೋಗಗಳು ಬರೋಲ್ಲ. ಸೊ ಇದು ಇಲ್ಲಿದ್ದಿಲ್ಲ, ಸಾದಾವಡಿಲಿದ್ದಿದ್ದು. ಸೊ ನಾನೇ ಎತ್ಕೊಂಬಂದು ರೆಡಿ ಮಾಡೋಣ ಅಂದ್ಬಿಟ್ಟು ಎತ್ಕೊಂಬಂದಿದ್ದೀನಿ ಇವಾಗ. ಯಾಕಂತಂದರೆ ಟೈಮ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ನಾವು ಅಕ್ಕಿಗಳಿಗೆಲ್ಲ. ಓಕೆನಾ, ಸೊ ಅದರಿಂದ ನಾನು ಎತ್ಕೊಂಬಂದಿದ್ದೀನಿ. ಇಲ್ಲಾಂದರೆ ನಾನು ಮನೆ ಹತ್ರನೇ ಇರ್ತೀನಿ. ಸೊ ಬಿಸಿನೀರೆಲ್ಲ ಅವಾಗ ಕೊಡ್ತಾ ಇರ್ಬೋದೆಲ್ಲ, ಅಲ್ಲೂ ಎಲ್ಲ ಫೆಸಿಲಿಟೀಸ್ ಐತೆ, ಇಲ್ಲ ಅಂತ ಇಲ್ಲ. ಬಟ್ ನಾನು ಮನೆ ಹತ್ರ ಇದ್ದರೆ ಸ್ವಲ್ಪ ನನಗೆ ಕಂಫರ್ಟಬಲ್ ಅನಿಸುತ್ತೆ. ಓಕೆನಾ, ಸೊ ಅದರಿಂದ ನಾನು ಎತ್ಕೊಂಬಂದಿದ್ದೀನಿ. ಸೊ ಇವಾಗ ಬಾಯಿಂದ ಬಾಯಿಗೆ ಫೀಡ್ ಮಾಡಬೇಕಾದ್ರೆ ಏನಾಗುತ್ತೆ, ಆ ದೊಡ್ಡಕ್ಕಿಗಳಲ್ಲಿರೋಂಥ ಸಿಮ್ಟಮ್ಸು ಈ ಪಟ್ಟಗೆ ಬಂದಾಗ ಏನಾಗುತ್ತೆ ಅಂತಂದರೆ, ಆ ಪಟ್ಟಗಳಿಗೆ ಕ್ಯಾಂಕರ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವಾಗ ಕ್ಯಾಂಕರ್ ಬಂದಾಗ ಹೆಂಗಿರ್ತವೆ ಪಟ್ಟಗಳು ಅನ್ನೋದನ್ನ ನೋಡೋಣ. ಸೊ ಕ್ಯಾಂಕರ್ ಬಂದಾಗ ಹೆಂಗಿರ್ತವೆ ಅಂದರೆ, ಪಟ್ಟಗಳು ಊಟ ತಿನ್ನೋಕೆ ಹೋಗಲ್ಲ ಜಾಸ್ತಿ. ಸೊ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ತವೆ, ಬಾಯಿನ ಅವಾಗವಾಗ ಓಪನ್ ಮಾಡ್ಕೊತಾ ಇರ್ತವೆ. ಸೊ ಇನ್ನೊಬ್ಬ ಯಾರೋ ವೀಡಿಯೋ ಕಳಿಸಿದ್ದ, ಬಾಯಿನ ಹಿಂಗೆ ಓಪನ್ ಮಾಡ್ಕೊಂಡ್ಬಿಡ್ತಾಯಿತ್ತು. ಸೊ ಅದು ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ. ಸೊ ಅಕ್ಕಿಗಳ ಆರಿ ಇಳಿದ್ಮೇಲೆ ಆ ಥರ ಮಾಡೋದು ಕಾಮನ್. ಓಕೆನಾ, ಸೊ ಇದೇನು ಅಂತಂದರೆ ಬಾಯಿನ ಓಪನ್ ಮಾಡ್ತಾ ಇರ್ತವೆ. ಸೊ ಸೈಡಲ್ಲೆಲ್ಲ ನಿಮಗೆ ವೈಟ್ ಪ್ಯಾಚಸ್ ಥರ ಎಲ್ಲ ಕಾಣ್ಬೋದು. ಸೊ ಅದೆಲ್ಲ ಏನಂತಂದರೆ ಕ್ಯಾಂಕರ್ನ ಸಿಮ್ಟಮ್ಸ್ ಆಗುತ್ತೆ. ಓಕೆನಾ, ಸೊ ಅದೆಲ್ಲ ಸೊ ಆ ಥರ ಬಂದಾಗೆ ನೀವು ಬೇಗ ಮೆಡಿಸನ್ ಎಲ್ಲ ಮಾಡಿಕೊಂಡ್ರೆ ಸೊ ಆರಾಮಾಗಿ ಹೋಗುತ್ತೆ. ಜಾಸ್ತಿ ಆಗೋ ಗಂಟ ಬಿಟ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನಿಮಗೆ ಕ್ಯಾಂಕರ್ ಕಾಣಿಸ್ತೈತೆ ಅಂತ ಅಂದ್ರೂ ಸೊ ನೀವು ಮೆಡಿಸನ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ವ ಯಾವ ರೀತಿ ಕ್ಯಾಂಕರ್ ಅಟ್ಯಾಕ್ ಆಗುತ್ತೆ ಪಾರಿವಾಳಗಳಿಗೆ, ಹಾಗೆ ಯಾವ ರೀತಿ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಇವಾಗ ನೆಕ್ಸ್ಟ್ ಏನಂತಂದರೆ ಒಂದು ಸೊಲ್ಯೂಷನ್. ತುಂಬ ಜನರಿಗೆ ಡೌಟ್ ಬರ್ಬೋದು, ಏನು ಅಂತಂದರೆ, ಸೊ ಈ ಥರ ಕ್ಯಾಂಕರ್ ಬಂದಿರೋ ಅಕ್ಕಿಗಳನ್ನ ನಾವೇನು ಮಾಡಬೇಕು, ಗೂಡಿಂದಾನೇ ದೂರ ಇಟ್ಬಿಡ್ಬೇಕಾ, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ತೊಗೊಂಡೋಗಿ ಸಾಕ್ಬೇಕಾ, ಹಂಗೆ ಅಂತ ಕೇಳೋದಾದರೆ, ಸೊ ಆ ಥರ ಜಾಸ್ತಿ ಏನೊಂದು ಮಾಡೋಕ್ಕೆ ಹೋಗಬೇಡಿ. ಸೊ ಏನು ಅಂತಂದರೆ, ಆ ಅಕ್ಕಿ ತಿನ್ನುವಂಥ ಊಟ ಮತ್ತು ಅಕ್ಕಿ ಕುಡಿಯುವಂಥ ನೀರನ್ನ ಬೇರೆ ಅಕ್ಕಿಗಳಿಗೆ ತೋರ್ಸೋಕೆ ಹೋಗಬೇಡಿ. ಯಾಕಂತಂದರೆ ಬಾಯಿ ಹಾಕಿ ತಿನ್ನುತ್ತೆ, ಬಾಯಿ ಹಾಕಿ ಕುಡಿಯುತ್ತೆ ಅಲ್ವಾ. ಸೊ ಅವಾಗ ಸಿಮ್ಟಮ್ಸ್ ನೀರೊಳಗಡೆ ಬೀಳ್ಬೋದು, ಊಟದಲ್ಲೂ ಬೀಳ್ಬೋದು. ಸೊ ಅಂಥ ಟೈಮ್ಸಲ್ಲಿ ಬೇರೆ ಅಕ್ಕಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಒಂದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಅದೇನಿದೆ ಸಪ್ರೇಟಾಗಿ ಮಾಡ್ಕೊಳ್ಳಿ. ಓಕೆನಾ, ಊಟ ಆಗಿರ್ಬೋದು, ನೀರಾಗಿರ್ಬೋದು, ಅಕ್ಕಿಗೆ ಸಪ್ರೇಟಾಗಿ ಊಟ ಕೊಡಿ, ಸಪ್ರೇಟಾಗಿ ನೀರು ಕೊಡಿ. ಆವಾಗ ಯಾವುದೇ ರೀತಿ ಯಾವುದೇ ಅಕ್ಕಿಗೂ ಸ್ಪ್ರೆಡ್ ಆಗೋಲ್ಲ.
ಓಕೆನಾ. ಎಲ್ಲ ರೋಗಕ್ಕೂ ಒಂದು ಸೊಲ್ಯೂಷನ್ ಇರೋ ರೀತಿ ಕ್ಯಾಂಕರ್ಗೂ ಒಂದು ಸೊಲ್ಯೂಷನ್ ಐತೆ. ಸೊ ಅದು ತುಂಬ ಜನ ಗೊತ್ತಿರುತ್ತೆ, ತುಂಬ ಜನ ಗೊತ್ತಿರಲ್ಲ. ಗೊತ್ತಿಲ್ಲದವರು ಇದನ್ನ ದಯವಿಟ್ಟು ನೋಡ್ಕೊಳ್ಳಿ. ಆದರೆ ನಿಮ್ಮ ಕೈಲಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇಲ್ಲ ಅಂತಂದರೆ ಮೆಡಿಸನ್ನ ಹೆಸರನ್ನ ಬೇಕಂದರೆ ನನಗೆ ಫೋನ್ ಮಾಡಿ ಕೂಡ ತಿಳ್ಕೊಬೋದು. ನಂಬರ್ ಕೇಳ್ತೀರಾ, ಸೊ ನಂಬರ್ ಕೊಡ್ಬೋದು, ನಾನು ರಿವೀಲ್ ಮಾಡ್ಕೊಬೋದು. ಆಲ್ರೆಡಿ ರಿವೀಲ್ ಆಗಿ ಹೋಗ್ಬಿಡೈತೆ ನಂಬರು. ಸೊ ಯೂಸ್ಲೆಸ್ ಫೋನ್ಗಳು ಬರ್ತವೆ ನನಗೆ. ಸೊ ಅದರಿಂದ ನಾನು ನಂಬರ್ ಕೊಡೋಕ್ಕೆ ಇದು ಅಂದ್ಕೊಳ್ಳಿ ಒಂಥರ. ಸೊ ಏನು ಅಂತಂದರೆ ನಾನೆಲ್ಲ ನಿಮ್ಮ ಫೋಟೋಸ್ ಎಲ್ಲ ನಾನು ಕರೆಕ್ಟಾಗಿ ಹಾಕ್ತೀನಿ. ಸೊ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಬೋದು. ಓಕೆನಾ. ಯಾರಿಗೆ ಗೊತ್ತಾಗಲ್ಲ ಅವರು ಸ್ಕ್ರೀನ್ಶಾಟ್ ಹೊಡ್ಕೊಬೋದು. ಆಲ್ಮೋಸ್ಟ್ ನಿಮಗೆ ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಕ್ಕುತ್ತೆ. ಸೊ ಮೆಡಿಸನ್ ಏನು ಅಂತ ನೋಡ್ಕೊಬಿಡೋಣ. ಈ ಪರಿವಾಳ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಇವಾಗ ಕ್ಯೂರ್ ಆಗ್ತಾ ಬಂದಿರೋದು. ಓಕೆನಾ. ಆಲ್ರೆಡಿ ಕ್ಯೂರ್ ಆಗ್ತಾ ಬಂದೈತೆ. ಸೊ ಇನ್ನೊಂದು ಸ್ವಲ್ಪ ಸಿಮ್ಟಮ್ಸ್ ಐತೆ. ಸೊ ಅದು ಮೆಡಿಸನಲ್ಲಿ ನಾವು ಆರಾಮಾಗಿ ಕ್ಯೂರ್ ಮಾಡ್ಕೋಬೋದು. ಸೊ ಮೆಡಿಸನು ನ್ಯಾಚುರಲ್ ಮೆಡಿಸನ್ ಏನಾದ್ರು ಇದೆಯಾ ಅಂತಂದರೆ, ಸೊ ನ್ಯಾಚುರಲ್ ಮೆಡಿಸನ್ ಬಂದ್ಬಿಟ್ಟು ನನಗೆ ಅಷ್ಟೊಂದು ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನ್ಯಾಚುರಲ್ ಮೆಡಿಸನ್ ಯಾವ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅಂದರೆ ಯಾವ ಥರ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಇವಾಗೇನು ಮೆಡಿಸನ್ ನಾನು ಹೇಳೋಕೆ ಹೊರಟಿದ್ದೀನಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ. ನಿಮಗೆ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟು ಅಷ್ಟೊಂದು ಇರಲ್ಲ. ಸೊ ಆರಾಮಾಗಿ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಬಂದೈತೆ. ನನಗೂ ಕೂಡ ಫೋನ್ ಎಲ್ಲ ಮಾಡಿ ಮೆಡಿಸನ್ ಎಲ್ಲ ತಿಳ್ಕೊಂಡ್ರು. ಸೊ ಇಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಇರಬೇಕಾದ್ರೆ ಯಾಕೆ ನಾವು ಒಂದು ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ನಾನು ಬಂದಿದ್ದೆ. ಓಕೆನಾ. ಸೊ ಮೆಡಿಸನ್ ಬಂದ್ಬಿಟ್ಟು ನಿಮಗೆ 2 ಮೆಡಿಸನ್ ಹೇಳ್ತೀನಿ. ಒಂದು ಲಿಕ್ವಿಡ್ ಹೇಳ್ತೀನಿ ಮತ್ತು ಒಂದು ಸಾಲಿಡ್ ಅಂದರೆ ಟ್ಯಾಬ್ಲೆಟ್ ಮೇಲೆ ಹೇಳ್ತೀನಿ. ಓಕೆನಾ. ಒಂದು ಸಿರಪ್ ಹೇಳ್ತೀನಿ, ಒಂದು ಟ್ಯಾಬ್ಲೆಟ್ ಹೇಳ್ತೀನಿ. ನೀವು ಎರಡರಲ್ಲಿ ಯಾವುದನ್ನು ಒಂದು ಯೂಸ್ ಮಾಡ್ಬೋದು. ಓಕೆನಾ. ಸೊ ಒಂದು ಬಂದ್ಬಿಟ್ಟು ಮೆಟ್ರೋಝಲ್ ಅಂತ ನಿಮಗೆ ಟಾನಿಕ್ ಸಿಗುತ್ತೆ. ಓಕೆನಾ. ನಿಮಗೆ ಸೈಡಲ್ಲಿ ಏನು ಫೋಟೋ ಕಾಣಿಸ್ತಿದೆ, ಸೊ ಅದೇ ಮೆಟ್ರೋಝಲ್. ಓಕೆನಾ. ಮೆಟ್ರೋಝಲ್ ಅಂದ್ಬಿಟ್ಟು ನಿಮಗೆ ಟಾನಿಕ್ ಸಿಗುತ್ತೆ. ಸೊ ಅದರಲ್ಲಿ ಒಂದು 1 ml 2 ml ನೀವು ಡೈಲಿ ಒಂದು ಟೈಮ್ ಹಾಕೊಂಬಂದರೆ ಆರಾಮಾಗಿ ಕ್ಯೂರ್ ಆಗುತ್ತೆ. ಓಕೆನಾ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟು ಜಾಸ್ತಿ ಇರಲ್ಲ ಸಿರಪ್ಗಳಲ್ಲಿ. ಸೊ ಯು ಕ್ಯಾನ್ ಯೂಸ್. ಓಕೆನಾ. ಸೊ ಇದು ನಿಮಗೆಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ, ಆರಾಮಾಗಿ ತೊಗೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಮೆಟ್ರೋಝಲ್ ಟ್ಯಾಬ್ಲೆಟ್. ಓಕೆನಾ. ಮೆಟ್ರೋಝಲ್ ಬಂದ್ಬಿಟ್ಟು ಟ್ಯಾಬ್ಲೆಟಲ್ಲೂ ಕೂಡ ಇರುತ್ತೆ. ಸೊ ಮೆಟ್ರೋಝಲಲ್ಲಿ ನಿಮಗೆ 100 mg 50 mg ಅಂತ ಈ ಥರ 2 ಡಿವಿಷನ್ಸ್ ಇರುತ್ತೆ. ಸೊ ಈ 2 ಡಿವಿಷನಲ್ಲಿ ನಾನು ಹೇಳ್ತೀನಿ ಅಂದರೆ ನೀವು 50 mg ತೊಗೊಳ್ಳಿ. ಓಕೆನಾ. 50 mg ತೊಗೊಂಡು ಟ್ಯಾಬ್ಲೆಟ್ನ ಅರ್ಧ ಮಾಡ್ಕೊಳ್ಳಿ. 1 ಟೈಮ್ ಕೊಡಿ ದಿವಸಕ್ಕೆ. ಓಕೆನಾ. ಯಾಕೆಂತಂದರೆ ಈ ಮೆಟ್ರೋಝಲ್ ಅನ್ನೋದು ನಿಮಗೆ ತುಂಬ ಜನ ಕರೆಕ್ಟಾಗಿ ಹೇಳಿರೋ ಡೌಟು. ನನಗೂ ಇವು ಕರೆಕ್ಟಾಗಿ ಗೊತ್ತಿದ್ದಿಲ್ಲ ಫಸ್ಟ್ಗೆ. ಸೊ ಏನು ಅಂತಂದರೆ ಮೆಟ್ರೋಝಲ್ ಅನ್ನೋದು ಮನುಷ್ಯರಿಗೆ ಮಾಡಿರೋಂಥ ಟ್ಯಾಬ್ಲೆಟು. 100 mg ಆಗಿರಲಿ 50 mg ಆಗಿರಲಿ, ಸೊ ಆ mg ಮೇಲೆ ಇಷ್ಟು ದೊಡ್ಡ ಬಾಡಿ, ಮನುಷ್ಯರ ಬಾಡಿನೇ 100 mg 50 mg ಅಷ್ಟೇ ಸೀಮಿತ. ಓಕೆನಾ. ಸೊ ನಾವೇನು ಮಾಡ್ತೀವಿ, ತುಂಬ ಜನ ನಾನು ಮೆಡಿಸನ್ ಹೇಳಿರ್ತೀನಿ, ನೀವೇನು ಮಾಡ್ತೀರಾ 100 mg ತೊಗೊಂಡೋಗಿ ಬೈಗೆ ಹಾಕ್ಬಿಟ್ರೆ, ಗುರು ಇಷ್ಟು ದೊಡ್ಡ ಬಾಡಿಗೆ ಅಂದ್ಬಿಟ್ಟು ಏನು ಮಾಡಿರ್ತಾರೆ 100 mg ಅಂದ್ಬಿಟ್ಟು ಮಾಡಿರ್ತಾರೆ. ಸೊ ಇಷ್ಟು ದೊಡ್ಡ ಬಾಡಿಗೆ 100 mg ಕೆಪಾಸಿಟಿ ಐತೆ. ಅದೇ ಒಂದು ಮುಷ್ಟಿ ಅಷ್ಟಿರೋ ಈ ಪಾರಿವಾಳನ ನಾವು 100 mg ಹಾಕ್ಬಿಟ್ರೆ ಅದು ಏನಾಗ್ಬೋದು ಹೇಳಿ, ಆ ಡೋಸೇಜ್ ಎಷ್ಟಿರ್ಬೋದು. ಸೊ ಅದೆಲ್ಲ ಥಿಂಕ್ ಮಾಡಬೇಕಾಗುತ್ತೆ. ಸೊ ಏನು ಮಾಡಿ 50 mg ತೊಗೊಳ್ಳಿ, ಆಫ್ ಮಾಡಿ ಒಂದು ಆಫ್ ಹಾಕಿ ಅಷ್ಟೇ. ಓಕೆನಾ. ನಿಮ್ಗಿನ್ನ ಚಿಕ್ಕ ಪಟಾಗಳಿತ್ತು, ನಿಮ್ಮದು ಈ ಸೈಜ್ ಪಟಾಗಳಿತ್ತು ಅಂತಂದರೆ ಆಫಲ್ಲಿ 4 ಭಾಗ ಮಾಡ್ಕೊಳ್ಳಿ. ಓಕೆನಾ. 1 ಟ್ಯಾಬ್ಲೆಟಲ್ಲಿ 4 ಭಾಗ ಮಾಡ್ಕೊಳ್ಳಿ, 1 ಭಾಗನ ಕೊಡಿ ಡೈಲಿ. ಓಕೆನಾ. ಸೊ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಏನು ಅಂತಂದರೆ ನಿಮಗೆ ಗೊತ್ತಾಗಲ್ಲ. ಓಕೆನಾ. ಏನೋ ಏನೂ ಆಗಲ್ಲ 100 mg ಹಾಕಿದ್ರೆ ಏನೋ ಸತ್ತೋಗ್ಬಿಡಲ್ಲ ಅನ್ಕೊಂಡಿರ. ಸೊ ಇಂಟರ್ನಲ್ ಆರ್ಗನ್ಸ್ ಅನ್ನೋದು ಡ್ಯಾಮೇಜ್ ಆಗ್ತಾ ಇರುತ್ತೆ ಒಳಗಡೆ. ಓಕೆನಾ. ಎಷ್ಟು ನೀವು ಅಷ್ಟು mg ಹಾಕಿದಾಗ ಏನಾಗುತ್ತೆ, ಸೊ ಇಂಟರ್ನಲ್ ಆರ್ಗನ್ಸ್ ಅನ್ನೋದು ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇರೋದು, ಸೊ ನೀವು ಕಮ್ಮಿದು ಹಾಕಿ. ಓಕೆನಾ. ಸೊ ಸ್ವಲ್ಪ ಏನು ಅಂತಂದರೆ ಕಮ್ಮಿ, ಒಂದು 50 mg ಇದ್ದರೆ ಒಂದು 4 ಭಾಗ ಮಾಡ್ಕೊಳ್ಳಿ. ಇಂಥ ಚಿಕ್ಕ ಪಟಾಕಿಗಳಿಗೆ, ದೊಡ್ಡ ಅಕ್ಕಿಗಳಿಗೆ ಬೇಕಂದರೆ ಒಂದು ಅರ್ಧ ಭಾಗ ಹಾಕ್ಬಿಡಿ. ಓಕೆನಾ. ಸೊ ಏನೂ ಆಗೋಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವತ್ತೂ ಡೋಸೇಜ್ ಕೊಡೋದು ಟ್ಯಾಬ್ಲೆಟ್ ಕೊಟ್ಬಿಡೋದು ಮೇಯ್ನ್ ಅಲ್ಲ. ನೀವು ಕ್ಯೂರ್ ಆಗಬೇಕು ಅಂತ ಎಷ್ಟು ಡೋಸೇಜ್ ಕೊಡೋದು ತಿಳ್ಕೊಬೇಕು. ಯಾವತ್ತೇ ಆಗಿರಲಿ ಒಬ್ರು ಮೆಡಿಸನ್ ಹೇಳ್ತಾ ಇದ್ದಾರೆ ಅಂದರೆ ಅದ್ರ ಕರೆಕ್ಟ್ ಯೂಸೇಜ್ ತಿಳ್ಕೊಳ್ಳಿ. ತುಂಬ ಜನ ಅಕ್ಕಿಗಳನ್ನ ಇದೇ ರೀತಿ ಕಳ್ಕೊಳ್ಳೋದು ಹೆಂಗೆ ಅಂತಂದರೆ, ಒಬ್ಬರು ಮೆಡಿಸನ್ ಹೇಳ್ತಾರೆ ಅಂದರೆ ಆ ಮೆಡಿಸನ್ ಮೇಲೆ ಟ್ರಸ್ಟ್ ಮಾಡಿ ಹಾಕ್ಬಿಡ್ತೀರಾ ನೀವು. ಆದರೆ ಅವ್ರು ಹೇಳಿರ್ತಾರೆ, ವೀಡಿಯೋನ ಲಾಸ್ಟ್ ಗಂಟೆ ನೋಡಿರಲ್ಲ ನೀವು. ಸೊ ಏನಂತಂದರೆ ಹಾಕ್ಬಿಡ್ತೀರ ಪಟ್ಟ ಅಂತ. ವೀಡಿಯೋನ 8 ಗಂಟೆ ನೋಡ್ಕೊಳ್ಳಿ. ಅವರು ಲಾಸ್ಟ್ವರೆಗೂ ನೋಡಿದಾಗ ಅದ್ರ ಡೋಸೇಜ್ ಏನಿರುತ್ತೆ, ಎಷ್ಟೆಷ್ಟು ನಾವು ಹಾಕೊಬೇಕು ಎಲ್ಲದನ್ನೂ ಕಂಪ್ಲೀಟಾಗಿ ಹೇಳ್ತಾರೆ. ಸೊ ಅದರಿಂದ ಓಕೆನಾ. ನಾನು ಹೇಳಿದ್ನಲ್ವ, ಈ ರೀತಿ ನೀವು ಡೋಸೇಜ್ ಮೇಂಟೈನ್ ಮಾಡಿದ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಕ್ಕುತ್ತೆ. ನಿಮಗೆ ಮೆಟ್ರೋಝಲ್ ಟಾನಿಕಲ್ಲಿ ನಿಮ್ಗೆ 1 ವಾರದಲ್ಲೆಲ್ಲ ರಿಸಲ್ಟ್ ಸಿಕ್ಕುತ್ತೆ. ಮೆಟ್ರೋಝಲ್ ಟ್ಯಾಬ್ಲೆಟಲ್ಲಿ ನಿಮಗೆ 1-2 ದಿವಸದಲ್ಲೆಲ್ಲ ರಿಸಲ್ಟ್ ಸಿಗುತ್ತೆ. ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯೂಸ್ ಮಾಡಿರೋದ್ರ ಮೇಲೆ ಹೇಳ್ತಾ ಇರೋದು ನಿಮಗೆ. ಓಕೆನಾ. ಸೊ ಅದರಿಂದ ಮೆಟ್ರೋಝಲ್ ಟ್ಯಾಬ್ಲೆಟ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು. ಟ್ಯಾಬ್ಲೆಟ್ನೇ ತೊಗೊಂಡು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ತುಂಬ ಜನ ನೋಡ್ತಾ ಇರ್ತೀರಾ, ಕಾಸು ತೊಗೊಂಡು ಅಕ್ಕಿನ ಕೊಡ್ತಾಯಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನನಗೆ ಕಮೆಂಟ್ಗಳು ಬರ್ತಾಯಿದೆ. ಸೊ ಅದೆಲ್ಲ ಸ್ಪ್ಯಾಮ್ ಕಮೆಂಟ್ಸು. ಸೊ ಮಾಡ್ತಾ ಇರೋದು ಹೌದು,
ಬಟ್ ಅದೆಲ್ಲ ಯಾರು ಗೊತ್ತಿದ್ದು ಮಾಡ್ತಿದ್ದಾರೋ ಗೊತ್ತಿಲ್ಲದೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಒಬ್ಬ ಹುಡುಗನ ಮಾತ್ರ ನನಗೆ ಇವತ್ತು ಕ್ಲಿಯರ್ ಆಯಿತು. ಏನು ಅಂತಂದರೆ ಅವ್ನು ಯಾರೋ ಇನ್ನೊಬ್ಬನ ಕಾಸು ಹಾಕಿರೋದು, ಬಟ್ ನಾನು ಅಂದ್ಕೊಂಬಿಟ್ಟು ನನಗೆ ಮೆಸೇಜ್ ಮಾಡಿದ್ದ. ಸೊ ಏನು ಮಾಡೋಂಗಿಲ್ಲ, ನಾನು ಕೆಟ್ಟ ಮಾತಲ್ಲಿ ಬೈತಿದ್ದೀನಿ, ಏನು ಮಾಡೋಂಗಿಲ್ಲ. ಯಾಕಂದರೆ ಮಾಡಿಲ್ಲದೆ ಇರೋ ತಪ್ಪು ನಾ ಮಾಡಿದ್ಯಾ ಅಂತ ಹೇಳಿದ್ರೆ ಸೊ ನನಗೆ ಕೋಪ ಬರುತ್ತೆ, ಓಕೆನಾ. ಸೊ ಅದರಿಂದ ಅದು ಅವೇರ್ನೆಸ್ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವ ರೀತಿ ಟ್ರಸ್ಟ್ ಮಾಡ್ಬಿಟ್ಟು ನಾವು ತೊಗೊಬೇಕು ಪಿಜ್ಜಾನ ಅಂದ್ಬಿಟ್ಟು. ಸೊ ಅದರಿಂದ ನೋಡೋಣ, ಆದರೆ ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡ್ತೀನಿ. ಏನೋ ನೀವು ಕಮೆಂಟ್ ಹಾಕಿ ಆ ವಿಡಿಯೋ ಮಾಡಬೇಕು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ, ಓಕೆನಾ. ಸೊ ಯಾಕಂತಂದರೆ ನಾವು ಅಕ್ಕಿಗಳನ್ನೆಲ್ಲ ಕಳಿಸ್ಕೊಡ್ತೀವಿ, ತಂದೆ ಕೊಡ್ತೀರಿ, ಹಂಗೆ ಅಂತ ನಾನು ಪದೇ ಹೇಳಿ ಆ ಟ್ರಸ್ಟ್ನ ತೊಗೊಬೇಕನ್ನೋಂಥದ್ದು ನನಗಿಲ್ಲ. ಯಾಕಂತಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು, ನನ್ನ ಫಾಲೋವರ್ಸ್ ಗೊತ್ತು ನಾನೇನು ಅಂತ. ನಮ್ಮ ಅಕ್ಕಿಗಳು ಗುಲ್ಬರ್ಗ, ರಾಯಚೂರು, ದಾವಣಗೆರೆ, ಬೀದರು, ಸೊ ಹಾಸನ, ಚಿಕ್ಕಮಂಗ್ಳೂರು, ಬೇರೆ ಕಡೆ ಹೋಗೋದು. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಷ್ಟೊಂದು ಕಡೆ ಹೋಗ್ಬಿಡೋದು, ಓಕೆನಾ. ಎಷ್ಟೊಂದು ಊರುಗಳಿಗೆ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಸೊ ಅದರಿಂದ ನಾನೇನು ಅಂತ ನಾನು ಪದೇ ಪ್ರೂವ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಯಾರಿಗೋ ಒಬ್ಬ ಸ್ಕ್ಯಾಮರ್ಗೆ ನೀವು ಕಾಸು ಹಾಕ್ಬಿಟ್ಟು ನಿಮ್ಮ ಕಾಸನ್ನ ಕಳ್ಕೊಂಡಿದ್ರೆ ಸೊ ಯಾವತ್ತೂ ಅಷ್ಟೇ ನೋಡಿ ಮಾಡಿ ಹಾಕ್ಬಿಟ್ರಿ, ಓಕೆನಾ, ಕಾಸು. ಸೊ ಅವ್ನ ಕಾಸು ಬಂದ್ಬಿಟ್ಟು ಹಾಕಿರೋದು ಚೇತು ಲಾಫ್ಟರ್ಗೆ. ಸೊ ವಿಡಿಯೋ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ಫೋನ್ ಮಾಡಿದಾಗ ಸೊ ಅದ್ರ ಪರಿಣಾಮ ಬೇರೆ ಆಗಿರುತ್ತೆ, ಓಕೆನಾ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ನನಗೆ ಅವ್ರಿಗೆ ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ದಾಗ ಗೊತ್ತಾಯಿತು ಈ ನಮ್ಮ ಚಾನಲ್ ಬೇರೆ ಚಾನಲ್ ಅವ್ರಿಗೆ ಹಾಕಿರೋದಂಥ ಕಾಸು, ಓಕೆನಾ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆಲ್ಲ ಹೋಗಲ್ಲ. ಸೊ ಅದು ಅವ್ರವ್ರಿಗೆ ಬಿಟ್ಕೊಂಡಿದ್ದು. ಸೊ ಐ ಹೋಪ್ ಈ ಕ್ಯಾಂಕರ್ ಅನ್ನೋವಂಥದ್ದು ಏನಿತ್ತು ಪ್ರಾಬ್ಲಮ್ಮು, ಅದ್ರ ಸೊಲ್ಯೂಷನ್ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೆರಡು ಪಟ್ಟಗಳೇನು ನೋಡ್ತಾ ಇದ್ದೀರಾ, ಇದು ಬಂದು ಒಂದು ನಮ್ಮ ಮಕ್ಷಿದು, ಇನ್ನೊಂದು ಸಬ್ಜಾ ಜೊತೆ ಇದು, ಓಕೆನಾ. ಸೊ ಫೀಡಿಂಗ್ ಮಾಡಬೇಕು, ಸೊ ಅದಕ್ಕೋಸ್ಕರ ಎತ್ತಿಕೊಂಡಿದ್ದೀನಿ ನಾನು. ಸೊ ಸಿಗ್ತೀನಿ ಗಾಯ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗೊತ್ತಲ್ವಾ, ಕನ್ನಡ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಕೇಳ್ಕೊತ ಎಲ್ಲರೂ ದಯವಿಟ್ಟು ವರ್ತು ಸಂತೋಷ್ ಅವ್ರಿಗೆ ವೋಟ್ ಮಾಡಿ. ಜೈ ಹಳ್ಳಿ ಕಾರ್.